ದಿನಪೂರ್ತಿ ಹೈಡ್ರೇಟ್ ಆಗಿರ್ಬೇಕಂತ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರು ಕುಡಿಬೇಕಂತ. ಇದು ನಮ್ಮ ಅಮ್ಮ ಮಾಡಿರೋ ಲಾಜಿಕ್ಕು. ಈ ತರ ಒಳ್ಳೊಳ್ಳೆ ವಿಷಯನೆಲ್ಲ ನಮ್ಮ ಭೈರವಂಗ್ ಹೇಳೋಣ ಅಂತ ಬಂದ್ರೆ ಇವ್ ನನ್ನ ಮಾತೆ ಕೇಳ್ತಿಲ್ಲ. ಪಾಪ ಪ್ರಾಬ್ಲಮ್ ಜಾಸ್ತಿ, ಅದಕ್ಕೆ ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ. ಫುಲ್ ಸಕಾರಾತ್ಮಕತೆಯಿಂದ ಇವತ್ತು ರೆಡಿ ಆಗಾಯ್ತು. ಯಾಕಂದ್ರೆ ಇವತ್ತು ಕಾರ್ತಿಕ ಸೋಮವಾರ ಅಲ್ವಾ. ಏನ್ ಅಂದವಾಗ್ಬಿಟ್ಬಿಟ್ಟ ನನ್ನ ಮಗ ನೀನು. ನಿನ್ನಲ್ಲಿ ಏನೋ ಒಂದು ಸ್ಟೈಲ್ ಇದೆ. ಪಾಸಿಟಿವಿಟಿ ಹೆಚ್ಚಾಗ್ಬೇಕಂದ್ರೆ ಭಗವದ್ಗೀತಾ ಓದ್ಬೇಕು. ಆಮೇಲೆ ನಾಷ್ಟಕ್ಕೆ ಇವತ್ತು ನಮ್ಮಮ್ಮ ಮಾಡಿದ್ದು ಖಾರ ಪೊಂಗಲ್, ಸಿಹಿ ಪೊಂಗಲ್ ಜೊತೆಗೆ ಚಟ್ನಿ. ಆಸ್ ಯೂಶಲ್ ಮಂಡೆಯಿಂದ ಕಾಲೇಜ್ ಡೈರಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಸಮಯ ಕರೆಕ್ಟ್ ಆಗಿ ಬರೋನ್ ಕರ್ಕೊಂಡು ಕ್ಲಾಸ್ ಬರೋಷ್ಟ್ರಲ್ಲಿ 9 ಹೊತ್ತಾಗಿತ್ತು. ಹಬ್ಬಕ್ಕೆ ಊರಿಗೆ ಹೋಗಿದ್ದವರೆಲ್ಲ ಇವತ್ತು ಕಾಲೇಜ್ಗೆ ಹಾಜರ್. ಕ್ಲಾಸಸ್, ರೆಕಾರ್ಡ್ಸ್, ಅಬ್ಸರ್ವೇಷನ್, ಮಾಡ್ಯೂಲ್ಸ್, ಅಲ್ಲಿಗೆ ಕಾಲೇಜ್ ಟೈಮ್ ಮುಗೀತು. ಸರಿ ಬಾ ಮನೆಗೆ ಹೋಗೋಣ. ಇನ್ನು ಹೊಸ ಮಾಸ ಪ್ರಾರಂಭ ಆಗ್ಬೇಕಾದ್ರೆ ನಮ್ಮ ಬಜರಂಗಿಗೂ ನಮಸ್ಕಾರ ಹಾಕ್ಲಿಲ್ಲ ಅಂದ್ರೆ ಹೇಗೆ? ಹಂಗೆ ನಮ್ಮ ಬಾಸ್ಗೂ ನಮಸ್ಕಾರ ಹಾಕೊಂಡು ಮನೆ ಕಡೆ ಬಂದ್ರೆ ನಮ್ಮ ಅಮ್ಮಂಗ್ ನನ್ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟು ಇವತ್ತು ಮಸಾಲ ಪುರಿ ಮಾಡ್ಬಿಟ್ಟಿದ್ದಾರೆ. ಲಡ್ಡು ಬಂದು ಬಾಯಿಗೆ ಬೆತ್ತ